ಮೇಲೆ ಕುಸ್ತಿ ಪಂದ್ಯವನ್ನು ಆಡ್ಲಿಕ್ಕಿದ್ದಾರೆ. ಈ ಭಾಗದ ಅನೇಕ ಕುಸ್ತಿ ಅಭಿಮಾನಿಗಳು ಪೈಲ್ವಾನ್ ಹರೀಶ್ ರವರ ಹಾಗೂ ಕಾಠೆಯವರ ಒಂದು ಕುಸ್ತಿ ಪಂದ್ಯದ ವೀಕ್ಷಣೆಗೆ ಆಗಮಿಸಬೇಕು. ಈ ಬಾರಿ ಕೃಪಾ ಸಾಗರ್ ಅದ್ಭುತವಾದಂತ ತಾಳಿ, ಕ್ಯಾತನಹಳ್ಳಿಯ ಶ್ರೇಷ್ಠ ಆಟಗಾರ. ಮುಂದಿನ ಪಂದ್ಯ ಶ್ರೇಯಸ್ ವಾರಿಯರ್ಸ್ ವರ್ಸಸ್ ಹರೀಶ್ ಗೌಡ ವಾರಿಯರ್ಸ್. ಇವೆರಡೂ ತಂಡಗಳಿಗೆ ಮೊದಲನೇ ಕರೆ. Both of them captains get ready. The first call for you. Shreyas Warriors versus Harish Gowda Warriors. The first call for you. ಮುಂದಿನ ಪಂದ್ಯ ಜಿಡಿ ಹರೀಶ್ ಗೌಡ ವಾರಿಯರ್ಸ್ ವರ್ಸಸ್ ಶ್ರೇಯಸ್ ವಾರಿಯರ್ಸ್. ಎರಡು ತಂಡದ ನಾಯಕರೇ ತಮಗಿದು ಪ್ರಥಮ ಕರೆ, ಆದಷ್ಟು ಬೇಗ ಸಿದ್ಧರಾಗಿ. ದಾಳಿಯಲ್ಲಿ ಚೇರ್ಮನ್ ಚೆಲ್ವೇಗೌಡರು, ರಾಯಲ್ಸ್ ತಂಡದ ಪ್ರಜ್ವಲ್, ಜರ್ಸಿ ನಂಬರ್ 07 ಲೆಫ್ಟ್ ರೈಡರ್. ಯಾವುದೇ ಅಂಕಣದ ಎಂಟಿ ರೈಡರ್ಗೆ ವಾಪಸ್ ಆಗಿದ್ದಾರೆ. ಸಿಸಿ ರಾಯಲ್ಸ್ ತಂಡದಲ್ಲಿ ಕ್ಯಾಪ್ಟನ್ ಹೆಸರಂತ ಆಟಗಾರ ಶಶಾಂಕ್ ಅವರ ಅನುಪಸ್ಥಿತಿ ಆ ಒಂದು ತಂಡಕ್ಕೆ ಕಾಡ್ತಾ ಇದೆ. 5 ಆಟಕ್ಕೆ ನಡುವೆ ಕೃಪಾ ಸಾಗರ್. ಬೋನಸ್ ಇಲ್ಲದಂತ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಹರೀಶ್, ರೈಟ್ ಕಾರ್ನರ್ ಭಾಗದಲ್ಲಿ ಅಕ್ಷಯ್. ಥರ್ಡ್ ರೈಟ್, ಮಾಡು ಇಲ್ಲವೇ ಮಾಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದ ಹೊರ ನಡೆ. ಆದರೆ ಈ ಬಾರಿ ಡಿಫೆಂಡರ್ ಅಂಕಣದ ಹೊರ ನಡೀತಾ ಇದ್ದಾನೆ. ಆಕಾಶ್ ಬ್ರಾವೋ ಡಿಸೈಡ್ ರೈಡ್ ನಲ್ಲಿ ಸಾಮಾನ್ಯವಾಗಿ ದಾಳಿಗಾರನಿಗೆ ಒತ್ತಡ ಇದ್ದಾರೆ. ಡಿಫೆಂಡರ್ ಬೇಡವಾದ ಮುಂದಾದ್ರು. ಡಿಜಿಟಲ್ ಸ್ಕೋರ್ ಬೋರ್ಡ್ ನ ಹತ್ತಿರ ಕೂತಿರುವಂತಹ ರೆಡ್ ಶರ್ಟ್ ಯಾರಲ್ಲಿ ಸೈಡ್ ಬನ್ನಿ. ಒಳ್ಳೆ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ಹರಿ. ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರಯತ್ನಿಸಿ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲೂ ಸಹ ಮೈಸೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರಯತ್ನಿಸಿದಂತ ಆಟಗಾರ. ಹಾಗೆ ರತನ್ ಕೂಡ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡ, ಅದೇ ರೀತಿ ಪ್ರೋ ಕಬಡ್ಡಿಯಲ್ಲಿ ಹಾಗೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಭಟ್ಕಳ ಮೂಲದ ಆಟಗಾರ. 3-3ರಲ್ಲಿ ಪಂದ್ಯ, ಸಮಬಲದ ಹೋರಾಟ. ಕ್ಯಾಪ್ಟನ್ ಅರ್ಜುನ ತಂಡದ ಕೃಪಾ ಸಾಗರ್. ರೈಟ್ ಕವರ್ ಭಾಗದಿಂದ ಅಕ್ಷಯ್ ಹಾಗೂ ರತನ್. ಅಕ್ಷಯ್ ಅವರಿಂದ ಬ್ಲಾಕ್ ಬಂತು. ರತನ್ ಸರಿಯಾದ ಸಮಯಕ್ಕೆ ಡಬಲ್ ಆಂಕಲ್ ಹೋಲ್ಡ್ ಅನ್ನು ತೆಗೆದುಕೊಂಡ್ರು. ಪ್ರಜ್ವಲ್ 4 ಕಾರ್ನರ್ ಭಾಗದಲ್ಲಿ ಶಿವ. ಈ ಬಾರಿ ಸ್ಕಾರ್ಪಿಯನ್ ಕಿಕ್ ಬಂತು ಸರಿಯಾದ ಸಮಯಕ್ಕೆ. ರಾಕಿ ಡೈವಿಂಗ್ ಆಂಕಲ್ ಹೋಲ್ಡ್. ಕ್ಯಾಪ್ಟನ್ ಅರ್ಜುನ ತಂಡದ ರೈಟ್ ಕಾರ್ನರ್ ಭಾಗದಲ್ಲಿ 4-4 ಸಮಬಲ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡದ ಶ್ರೇಷ್ಠ ಆಲ್ರೌಂಡರ್ ಆಟಗಾರ ಸುದರ್ಶನ್ ಗೌಡ. ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಹಾಗೆ ಮೂಲದ ಆಟಗಾರ.
ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸುಕ್ಕೆ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ಡಿಫೆಂಡರ್. ದಾಳಿಯಲ್ಲಿ ರತನ 5 ಆಟಗಳ ನಡುವೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ಈ ಬಾರಿ ರಾಕಿ ಆ ತರದ ನಿರ್ಧಾರ ಟ್ಯಾಕಲ್ ಮಾಡೋದಕ್ಕೆ ಮುಂದಾದ್ರು. ಅರೆ ಮನಸ್ಸಿನ ಒಂದು ಟ್ಯಾಕಲ್ಗೆ ಮುಂದಾಗಿ ಇಲ್ಲಿ ರತನ್ಗೆ ಒಂದು ಅಂಕವನ್ನು ಒಪ್ಪಿಸ್ತಾ ಇದ್ದಾರೆ. ಶ್ರೀ ಏಕದಂತ ಯುವಕರ ಸಂಘ ಮಂಚೇಗೌಡನ್ ಕೊಪ್ಪಳಿ ರಾಷ್ಟ್ರದಲ್ಲಿ ರಾಜ್ಯ ಮಟ್ಟದ ಪ್ರೊ ಕಬಡ್ಡಿ ಪಂದ್ಯಾವಳಿ ವಿಶೇಷವಾಗಿ ಈಗಾಗಲೇ ವೇದಿಕೆ ಮೇಲೆ ಸ್ಪೋರ್ಟಿವ್ ಬೈಸಿಕಲ್ ಅನ್ನ ಸಹ ಇಲ್ಲಿ ಕಾಣಬಹುದು. ಪೈಲ್ವಾನ್ ನಾಗರಾಜ್ ರವರು, ಚೇತನ್ ಮಿಲ್ಲಿರವರು, ಪೈಲ್ವಾನ್ ಶರತ್ ರವರು ಹಾಗೆ ವ್ಯಾನ್ ಮಂಜಿರವರು ಸರ್ವೋತ್ತಮ ಆಟಗಾರನಾಗಿ ಹೊರಹೊಮ್ಮುವಂತ ಕ್ರೀಡಾಪಟು ಬಗ್ಗೆ ಒಂದು ಸ್ಪೋರ್ಟಿವ್ ಬೈಸಿಕಲ್ ಅನ್ನ ನೀಡಿ ಗೌರವಿಸಲಾಗುತ್ತೆ. 5-5ರಲ್ಲಿ ಪಂದ್ಯ. ಸುದರ್ಶನ್ ಗೌಡ ಪ್ರಜ್ವಲ್ ಆರು 5ರಲ್ಲಿ ಪಂದ್ಯ. ಕ್ಯಾಪ್ಟನ್ ಅರ್ಜುನ ಸುಕೇಶಿ ಬಾರಿ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. ಒಂದೊಳ್ಳೆ ಎಸ್ಕೇಪ್. ದೇವು ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ನಮ್ಮ ಗೂಗಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯದಂತ ಅಲ್ಲದೆ ಹೊರ ರಾಜ್ಯಗಳಿಗೂ ಸಹ ಈ ಒಂದು ಮಂಚೇಗೌಡನ್ ಕೊಪ್ಪಳಿನ ಪ್ರೊ ಕಬಡ್ಡಿಯನ್ನ ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ ನಲ್ಲಿ ಗೂಗಲ್ ಕನ್ನಡಿಗ ಅಂತೇಳಿ ಸರ್ಚ್ ಮಾಡಿ, ಹಾಗೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದಾವೆ. ದಾಳಿಯಲ್ಲಿ ಸಿಸಿ ರಾಯಲ್ಸ್ ತಂಡದ ಆದರ್ಶ, ಕ್ಯಾಪ್ಟನ್ ಅರ್ಜುನ ಡಿಫೆನ್ಸ್ ಭಾಗದಲ್ಲಿ ಕಾತೊಡ್ಬೇಕಾಗಿದೆ ತಪ್ಪನಲ್ಲಿ ಕಾಣಬಹುದು. ಮಧ್ಯ ದಾಳಿಯಲ್ಲಿ ಕೃಪಾ ಸಾಗರ್, ಸೂಪರ್ ಟೆಕಲ್ ಆನ್ ಆಗಿದೆ. 3 ಜನ ಆಟಗಾರರ ನಡುವೆ ಕೃಪಾ ಸಾಗರ್ ಹ್ಯಾಂಡ್ ಟಚ್ ಗೆ ಪ್ರಯತ್ನ ಇತ್ತು. ಅದ್ಭುತವಾದಂತಹ ಒಂದು ಟಚ್ ಪಾಯಿಂಟ್. ದಾಳಿಯಲ್ಲಿ ಸಿಸಿ ರಾಯಲ್ಸ್ ತಂಡದ ಸುಮಂತ. Next match, Shreyas Warriors versus Harish Gowda Warriors. Both team captains is second call for you. ತಂಡದ ನಾಯಕರು ನಿಮಗೆ ಎರಡನೇ ಕರೆ. Shreyas Warriors versus GT Harish Gowda Warriors. ಸುದರ್ಶನ್ ಅವರಿಂದ ಉತ್ತಮವಾದ ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಕುಂಬಾರ್ ಕೊಪ್ಪಲ್ನ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಕೋತಿ ರಾಮಣ್ಣ ಅವರು,
ಕೃಪಾ ಸಾಗರ್ ಸಬ್ ಜೂನಿಯರ್ ವಿಭಾಗದಲ್ಲಿ ಹಾಗೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸಿದಂತಹ ಒಬ್ಬ ಶ್ರೇಷ್ಠ ಆಟಗಾರ ರಮಣ. ದಾಳಿಯಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡದ ಭದ್ರಾವತಿ ಎಕ್ಸ್ಪ್ರೆಸ್ ದೇವು ಡಿಪ್ಕೆಡೆಯಿಂದ ಪ್ರಯತ್ನ ಇದೆ. ಭಾರಿ ಸೂರಿ ಒಂದೊಳ್ಳೆ ಟ್ಯಾಕಲ್, ಅಷ್ಟೇ ಅದ್ಭುತವಾದಂತಹ ಒಂದು ಸಪೋರ್ಟ್ ಪ್ರಜ್ವಲ್ ಅಕ್ಷಯ್ ಹಾಗೂ ಸಹ ರಥನ್ ರಾಕೇಶಿ ಭಾರಿ ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದರು. ಒಂದು ಉತ್ತಮವಾದಂತಹ ದಾಳಿಯ ಪ್ರದರ್ಶನ ರಥನ್ ರವರಿಂದ. ಈ ಮೂಲಕ ಸ್ಕೋರ್ 13-8. ಕಮ್ ಬ್ಯಾಕ್ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಇದೆ ಸಿಸಿ ರಾಯಲ್ಸ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಕೃಪಾ ಸಾಗರ್ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡಿ ವಾಪಸ್ ಆದ್ರು. ಸಮಾಜ ಸೇವಕರಾಗಿರುವಂತಹ ಶ್ರೀಯುತ ಚಂದ್ರೂರವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಕಿರು ಸನ್ಮಾನ ಕಾರ್ಯಕ್ರಮ. ಅವಿನಾಶ್ ಅವರು, ಸಚಿನ್ ಅವರು, ಚಂದ್ರೂರವರು ಎಲ್ಲರ ಸಮ್ಮುಖದಲ್ಲಿ ಸನ್ಮಾನ ಕಾರ್ಯಕ್ರಮ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಮಾಜ ಸೇವಕರು, ಕ್ರೀಡಾ ಪ್ರೋತ್ಸಾಹಕರು ಶ್ರೀಯುತ ಚಂದ್ರೂರ್ ಅವರಿಗೆ ನಮ್ಮ ಶ್ರೀ ಏಕದಂತ ಯುವಕರ ಸಂಘ ಮಂಚೇಗೌಡನ್ ಕೊಪ್ಪಲಿನ ಎಲ್ಲ ಆಯೋಜಕರ ಪರವಾಗಿ ಒಂದು ಪ್ರೀತಿಯ ಗೌರವದ ಒಂದು ಸನ್ಮಾನವನ್ನ ಈ ಭವ್ಯ ವೇದಿಕೆಯಲ್ಲಿ ಮಾಡಲಾಗ್ತಾ ಇದೆ. ಹದಿನಾಲ್ಕು 9 ಕ್ಯಾಪ್ಟನ್ ಅರ್ಜುನ ತಂಡದ ಪರವಾಗಿ ದಾಳಿಯಲ್ಲಿ ರತನ್ ಸಿಸಿ ರಾಯಲ್ಸ್ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಐದು ಆಟಕ್ಕೆ ನಡುವೆ ಭಾರಿ ರೈಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್ ಪ್ರಯತ್ನ ಆಕಾಶ್ ಪ್ರಭು, ಆದ್ರೆ ಜರ್ಕಿಂಗ್ ಅನ್ನ ತೆಗೆದುಕೊಳ್ತಾ ಇಲ್ಲಿ ರತನ್ ಎಸ್ಕೇಪ್ ಆಗಿದ್ದಾನೆ. ಹದಿನಾಲ್ಕು 10 ಕೇವಲ 4 ಅಂಕದ ಅಂತರದಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡ ಮುನ್ನಡೆಯಲಿದೆ. ಈ ಭಾರಿ ಬೇಡವಾದಂತಹ ಟ್ಯಾಕಲ್ ಗೌಡ್ರು ವಾರಿಯರ್ಸ್. ದಾಳಿಯಲ್ಲಿ ಸಿಸಿ ರಾಯಲ್ಸ್ ತಂಡದ ಅನಿಲ. 5 ಆಟಕ್ಕೆ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಹೋರಾಟ ನಡೆಸಿಕೊಳ್ತಾ ಇದ್ದಾನೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ನಿರಂತರವಾಗಿ ದಾಳಿಯ ವಿಭಾಗದಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇರುವಂತಹ ಕೃಪಾ ಸಾಗರ್. ಕ್ಯಾಪ್ಟನ್ ಲಾಸ್ಟ್ 5 minutes to go. ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ. ಕ್ಯಾಪ್ಟನ್ ಅರ್ಜುನ ಐದು ಆಟಗಾರರು ಇರುವಂತ ಸಂದರ್ಭ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಕ್ಯಾಪ್ಟನ್ ಅರ್ಜುನ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಭಾಸ್ಕರ್, ರೈಟ್ ಕಾರ್ನರ್ ಭಾಗದಲ್ಲಿ ರಾಕೇಶ್. ರೈಟ್ ಇನ್ ಜಾಗದಿಂದ ಸುದರ್ಶನ್ ಗೌಡ ಈ ಭಾರಿ ಟ್ಯಾಕಲ್ಗೆ ಮುಂದಾದರು. ಅದ್ಭುತವಾದಂತಹ ಒಂದು ಎಸ್ಕೇಪ್. 16-11 ಕೊನೆಯ ಕ್ಷಣದಲ್ಲಿ ಏನಾದ್ರೂ ಪಂದ್ಯದ ಚಿತ್ರಣ ಬದಲಾಗುತ್ತಾ ಕಾದುಕೊಳ್ಬೇಕಾಗಿದೆ.
ದಾಳಿಯಲ್ಲಿ ಕ್ಯಾಪ್ಟನ್ ಅರ್ಜುನ ತಂಡದ ದೇವು. ತಂಡದ ನಾಯಕರೇ, ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 16-11 ಪಂದ್ಯ, 5 ಅಂಕದ ಮುನ್ನಡೆಯಲ್ಲಿ ಕ್ಯಾಪ್ಟನ್ ಅರ್ಜುನ ರತನ್ ಕ್ವಿಕ್ ಆಗಿ ಒಂದೊಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ತಂಡಕ್ಕೆ ವಾಪಸ್ ಆಗಿದ್ದಾರೆ. ಪ್ರತಿಷ್ಠಿತ 8 ತಂಡಗಳಲ್ಲಿ 4 ತಂಡಗಳು ಮಾತ್ರ ಪ್ರಶಸ್ತಿಯ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಳ್ತಾವೆ. ಆ 4 ತಂಡಗಳು ಯಾವುದು ಎನ್ನುವಂತಹ ಒಂದು ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡ್ತಾ ಇದೆ. ಸುಖೇಶ್ ಶಿಫಾರಿ ಬೇಡವಾದಂತ ಟ್ಯಾಕಲ್. ಸೆವೆಂಟೀನ್ 12, 17-12 ಈ ಬಾರಿ ರಥನ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ಆದ್ರೆ ಕೃಪಾಲ್ ಸಾಗರ್ ಒಂದು ಅದ್ಭುತವಾದಂತಹ ಬ್ಯಾಕ್ ಹೋಲ್ಡರ್ ನಲ್ಲಿ ತೆಗೆದುಕೊಂಡ್ರು. ಬಿಗಿಯಾದಂತ ಒಂದು ಹಿಡಿತ. 18-12 ಕ್ಯಾಪ್ಟನ್ ಅರ್ಜುನ ತಂಡದ ಪರವಾಗಿ. ಪವನ್ ಭೈರಪ್ಪರ್ ಅವರು ಭರತ್ ಅವರ ಆಟವನ್ನು ನೋಡ್ಬೇಕಂತೇಳಿ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಎಸ್ 19-12 ದಾಳಿಯಲ್ಲಿ ಅಕ್ಷಯ್. ಯುವ ದಾಳಿಗರ ಕ್ವಿಕ್ ಆಗಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 19-13 ತಂಡದ ನಾಯಕರೇ, ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 19-13 ಇನ್ ಫೇವರ್ ಆಫ್ ಕ್ಯಾಪ್ಟನ್ ಅರ್ಜುನ. ಸಾಕಷ್ಟು ವೇಗದ ದಾಳಿಯೊಂದಿಗೆ ಭಾರಿ ಅನಿಲ. ನೋಡಿ, ವೇದಿಕೆಯ ರೈಟ್ ಸೈಡ್ ನಲ್ಲಿ ಬ್ಯಾರಿಕೇಡ್ ಇಟ್ಕೊಂಡು ತುಂಬಾ ಜನ ನಿಂತ್ಕೊಂಡಿದ್ದೀರಾ. ದಯವಿಟ್ಟು ಗ್ಯಾಲರಿ ವ್ಯವಸ್ಥೆ ಇದೆ, ಅಲ್ಲಿ ಯಾರು ಸಹ ನಿಂತ್ಕೊಳ್ಬಾರ್ದು. ಅಲ್ಲಿ ಮಹಿಳಾ ಪ್ರೇಕ್ಷಕರಿಗೆ ಅರ್ಧದಷ್ಟು ಗ್ಯಾಲರಿ ಮಹಿಳಾ ಪ್ರೇಕ್ಷಕರಿಗಿದೆ. ನೋಡಿ, ವೇದಿಕೆ ಫ್ರಂಟ್ ಸೈಡ್ ಹಾಗೂ ಲೆಫ್ಟ್ ಸೈಡ್ ಗ್ಯಾಲರಿ ಖಾಲಿದೆ. ಬನ್ನಿ ಗ್ಯಾಲರಿ ಸೈಡ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಶ್ರೇಯಸ್ ವಾರಿಯರ್ಸ್ ವರ್ಸಸ್ JD ಹರೀಶ್ ಗೌಡ್ರು ವಾರಿಯರ್ಸ್. 2 ತಂಡದ ನಾಯಕರ ಆದಷ್ಟು ಬೇಗ ತಮ್ಮ ತಂಡವನ್ನ ಅಂಕಣದ ಬೆಳೆ ಕರೆತಾನೆ. 21-14 ಪಂದ್ಯ ಸಾಗ್ತಾ ಇದೆ ಕ್ಯಾಪ್ಟನ್ ಅರ್ಜುನ ತಂಡದ ಪರವಾಗಿ. you